ಖಡ್ಗವನ್ನ ಬಿಜೆಪಿಗರು ಆರ್ಎಸ್ಎಸ್ ನವರು ಇಟ್ಕೊಂಡ್ರು ತಪ್ಪು, ಬೇರೆ ಸಮುದಾಯದವರು ಹಬ್ಬದ ಆಚರಣೆಯ ಭಾಗವಾಗಿ ಪ್ರದರ್ಶನ ಮಾಡಿದ್ರು ತಪ್ಪು. ಡಿಕೆ ಅವರೇ ಅವ್ರು ಮಾಡಿದಾಗ ಎಷ್ಟು ಒಬ್ಜೆಕ್ಟ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರದ ಭಾಗವಾಗಿ. ಬೇರೆ ಸಮುದಾಯ ನಮ್ಮ ಹಬ್ಬದ ಭಾಗವಾಗಿ ಖಡ್ಗವನ್ನ ಜಳಪಿಸ್ತೀವಿ ಪ್ರದರ್ಶನ ಮಾಡ್ತೀವಿ ಅಂದಾಗ ಅದನ್ನ ಒಬ್ಜೆಕ್ಟ್ ಮಾಡಿದ ಕಾಂಗ್ರೆಸ್ ಪಕ್ಷ ಆರ್ಎಸ್ಎಸ್ ಕೈಯಲ್ಲಿರುವ ದಂಡವನ್ನ ಖಡ್ಗವಾಗಿ ಯಾಕೆ ಗಮನಿಸ್ತಿದೆ ಅಂತ ಹೇಳಿ. ಅಲ್ಲ, ನಾ ಅದನ್ನೇ ಹೇಳ್ತಾ ಇರೋದು ನಿಮಗೆ. ದಂಡವನ್ನ ನಾವು ಹಿಡ್ಕೊಂಡು ಬರ್ತೀವಿ ಅಂತ ಹೇಳ್ತೀರಿ, ಅದನ್ನೇ ಹೇಳಿದ್ವಿ. ದನದಿಂದ ದಂಡ ಹಿಡ್ಕೊಂಡು ಹೋದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಹೇಳಲ್ಲ. ಕುರಿಯಿಂದ ದಂಡ ಹಿಡ್ಕೊಂಡೋದ್ರೆ ಇದು ಆರ್ಮ್ಸ್ ಆಕ್ಟ್ ಕೆಳಗಡೆ ಬರಲ್ಲ ಅಂತೇಳಿ ಯಾರು ಪ್ರಶ್ನೆ ಕೇಳಲ್ಲ. ಆದ್ರೆ ಜನಸಾಮಾನ್ಯರು ಪ್ರಜೆಗಳ ನಡುವೆ ನೀವು ಭಯವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ದಂಡ ಹಿಡ್ಕೊಂಡು ನಡೆದ್ರೆ ಆಗ ಪ್ರಶ್ನೆ ಕೇಳಬೇಕಾಗ್ತದೆ. ಸರ್ಕಾರ ಪ್ರಶ್ನೆ ಕೇಳ್ತದೆ. ನೀವು ಗುಲಾಬಿ ಹೂವು ಹಿಡ್ಕೊಂಡು ಬಂದ್ರೆ ಯಾಕೆ ಪ್ರಶ್ನೆ ಕೇಳ್ತಾರೆ? ನೀವು ಕಮಲದ ಹೂವು ಹಿಡ್ಕೊಂಡ್ ಬನ್ನಿ ಬಿಜೆಪಿಯವರೆಲ್ಲರೂ ಯಾರು ಪ್ರಶ್ನೆ ಕೇಳ್ತಾರೆ? ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದಿಯಾಗಿ ದಲಿತರ ವಿರೋಧಿ ಆರ್ಎಸ್ಎಸ್ ಅನ್ನೋ ಮನಸ್ಥಿತಿ, ಆ ರೀತಿಯ ಒಂದು ಕಲ್ಪನೆ ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರಲ್ಲಿ ಜನಸಾಮಾನ್ಯರಲ್ಲೂ ಕೂಡ ಇದೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರಿಗೋಸ್ಕರ ಬೆಂಬಲವಾಗಿ ಭೀಮ್ ಆರ್ಮಿ ನಿಂತಿದೆ. ದಲಿತ ನಾಯಕನ ಪರವಾಗಿ ಒಂದು ದಲಿತ ಸಂಘಟನೆ ನಿಂತಿದೆ. ತಪ್ಪೇನಿದೆ ಇದರಲ್ಲಿ? ನೋಡಿ, ದಲಿತ ನಾಯಕರು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನ್ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಮಾತ್ರನಾ? ಯಾಕೆ ಪರಮೇಶ್ವರ್ ಪರವಾಗಿ ಯಾರು ನಿಂತ್ಕೊಂಡ್ರು? 2013ರಲ್ಲಿ ಇವ್ರ ಪಕ್ಷದ ನಾಯಕರು ಹೇಳಿರೋಂಗೆ ಪಕ್ಷ ಕಟ್ಟಿದ್ ಪರಮೇಶ್ವರ್, ಅವ್ರಿಗೆ ಸಿಗ್ಬೇಕಾಗಿದ್ದು ಸಿಎಂ ಸ್ಥಾನ ಕಿತ್ಕೊಂಡಿದ್ದು ಯಾರು? ಸಿದ್ದರಾಮಯ್ಯನವರು. ಅವಾಗ ಇವ್ರು ಯಾರಿಗೂ ದಲಿತ ನಾಯಕ ನೆನಪಾಗ್ಲಿಲ್ಲ. ಪರಮೇಶ್ವರ್ ದಲಿತರಲ್ವಾಗಾದ್ರೆ, ನರೇಂದ್ರ ಸ್ವಾಮಿ ಮಳವಳ್ಳಿ ಅವರು ಅವ್ರೇನ್ ದಲಿತರಲ್ವಾಗಾದ್ರೆ, KN ರಾಜಣ್ಣ ದಲಿತರಲ್ವಾಗಾದ್ರೆ, ನಿಮ್ ಪ್ರಕಾರ ಏನ್ ದಲಿತರು ಅಂದ್ರೆ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವ್ರು ಮಾತ್ರನಾ?